ಶವ ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ದೂರುದಾರನ ಪರವಾಗಿ ನಿಂತುಕೊಂಡಿದ್ದಾರೆ 6 ಜನ ಸ್ಥಳೀಯರು. ಇನ್ನೊಬ್ಬರು ದೂರುದಾರರು ಬಂದಿದ್ದಾರಲ್ಲ ಜಯಂತ್ ಅಂತ ಹೇಳಿ, ಆ ದೂರುದಾರನ ಪರವಾಗಿ ಸುಮಾರು 6 ಜನ ನಿಂತುಕೊಂಡಿದ್ದಾರೆ. ನೋಡಿ, ಆತ ಶವ ಹೂತಿದ್ದನ್ನ ನಾವು ನೋಡಿದ್ದೇವೆ. ಯಾವ ದೂರುದಾರ ಶವ ಹೂತಿದ್ದನ್ನು ನಾನು ನೋಡಿದ್ದೀನಿ ಅಂತ ಹೇಳ್ಕೊಂಡು ಕಂಪ್ಲೇಂಟನ್ನು ಮಾಡಿದ್ರು, ಅದೇ ರೀತಿಯಲ್ಲಿ ಹೌದು ಆ ಥರ ಶವ ಹೂತಿದ್ದನ್ನು ನಾವು ಗಮನಿಸಿದ್ದೀವಿ ಅಂಥೇಳಿ 6 ಜನ ಹೇಳಿದ್ದಾರೆ. SIT ಅಧಿಕಾರಿಗಳ ಮುಂದೆ ಆ 6 ಜನ ಬರಲಿದ್ದಾರೆ ಅಂತ ಮಾಹಿತಿ. ಆತನ ಹುಡುಕಾಟದಲ್ಲಿ ನಾವು ಕೂಡ ಸಹಾಯ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆದರೆ ಈ ಬಗ್ಗೆ ಅಧಿಕೃತವಾಗಿ ಎಲ್ಲಿಯೂ ಕೂಡ SIT ಮಾಹಿತಿಯನ್ನು ಕೊಟ್ಟಿಲ್ಲ. ಆ 6 ಜನರ ಸತ್ಯಾಸತ್ಯತೆ ಬಗ್ಗೆನೇ ಇದೀಗ ಚರ್ಚೆ ಶುರುವಾಗಿದೆ. ಇಷ್ಟು ದಿನಗಳ ಕಾಲ 6 ಜನಕ್ಕೆ ಇಂಥ ಘೋರ ಸತ್ಯ ಗೊತ್ತಿದ್ರೂ ಯಾಕೆ ಅವ್ರು ಬಂದಿರಲಿಲ್ಲ, ಯಾಕೆ ಅವ್ರು ಕಂಪ್ಲೇಂಟ್ ಮಾಡಲಿಲ್ಲ ಅಂತ ಹೇಳಿ ಆ ಒಂದು ಪ್ರಶ್ನೆ ಕೂಡ ಇದೀಗ ರೈಸ್ ಆಗಿದೆ. ಇನ್ನೊಬ್ಬ ದೂರುದಾರ ಬಂದು ಕಂಪ್ಲೇಂಟನ್ನು ಮಾಡಿದ್ದಾಗ ಈಗ 13 ಪಾಯಿಂಟ್ಗಳು ತೋರಿಸಿರ್ತಕ್ಕಂಥ ದೂರುದಾರ ಒಂದು ಕಡೆ ಇದ್ದರೆ, ಇನ್ನೊಂದು ಹೆಣ್ಣು ಮಗಳನ್ನು ಈ ಥರ ಇವರು ಮಣ್ಣು ಮಾಡ್ತಾಯಿದ್ರು, ಮುಚ್ಚಾಕ್ತಾಯಿದ್ರು, ಮುಗಿಸ್ಬಿಟ್ಟಿದ್ರು ಕಥೆನಾ, ನಾನು ನೋಡಿದ್ದೀನಿ, ನನ್ನ ಬಳಿ ಸಾಕ್ಷಿ ಇದೆ ಅಂತೇಳಿ ದೂರುದಾರ ಒಬ್ಬ ಬಂದಿದ್ದ. ಇದೀಗ SITನೇ ಆ ಒಂದು ದೂರನ್ನು ಕೂಡ ಇದೀಗ ಹ್ಯಾಂಡಲ್ ಮಾಡ್ತಾ ಇದೆ. ಆ ದೂರುದಾರನಲ್ಲದೆ ಇದೀಗ ದೂರುದಾರನ ಒಂದು ಆರೋಪಕ್ಕೆ ಪುಷ್ಟಿ ನೀಡುವಂತೆ, ಇಂಬು ನೀಡುವಂತೆ, ಬಲ ತುಂಬುವ ರೀತಿಯಲ್ಲಿ ಇನ್ನೂ ಒಂದು 6 ಜನ ಎದ್ದು ಬಂದಿದ್ದಾರೆ. ಎಸ್, ನಾವು ಕೂಡ ಅದನ್ನು ನೋಡಿದ್ದೀವಿ ಅಂಥೇಳಿ. ಇಷ್ಟು ದಿನಗಳ ಕಾಲ ಇವ್ರು ಯಾಕೆ ಬಂದಿರಲಿಲ್ಲ ಗೊತ್ತಿಲ್ಲ. ಆದರೆ ಯಾವುದೋ ವಿಚಾರವನ್ನು ಕೂಡ ಅಫಿಷಿಯಲ್ ಆಗಿ SIT ಹೇಳಿಲ್ಲ ಇಲ್ಲಿವರೆಗೆ. ಕಾರಣ, ಇವರು ದೂರುದಾರ ನಂಬರ್ 1 ಇದ್ನಲ್ಲ, ಆ ದೂರುದಾರ ಹೇಳಿದಂಥ ಮಾಹಿತಿಗಳ ಒಂದು ಬೆನ್ನಟ್ಟಿ ಇದೀಗ ಇವ್ರು ಹೋಗ್ತಾ ಇದ್ದಾರೆ. ಆ ಕಾರಣದಿಂದಾಗಿ ಪ್ಯಾರಲಲ್ಲಿ ದೂರುದಾರ ನಂಬರ್ 2 ಈ ವ್ಯಕ್ತಿ ಕೊಟ್ಟಿರ್ತಕ್ಕಂಥ ದೂರಿಗೆ ಸಂಬಂಧಪಟ್ಟಂತೆ ಅಫಿಷಿಯಲ್ ಆಗಿಲ್ಲೂ ಕೂಡ ಅಷ್ಟಾಗಿ ರಿಯಾಕ್ಟ್ ಮಾಡ್ತಾ ಇಲ್ಲ. ಬಿಟಾಯಿಸ್ಕೊಳ್ಳಿಕ್ಕೆ ಇದೀಗ ಆದಿತ್ಯ ಇದ್ದಾರೆ. ಆದಿತ್ಯ, ಸುಮಾರು 6 ಜನ ಇದೀಗ ಮುಂದೆ ಬರ್ತಾ ಇದ್ದಾರೆ. ದೂರುದಾರ ನಂಬರ್ 2 ಯಾವ ಮಾಹಿತಿಯನ್ನು ಕೊಟ್ಟಿದ್ದನೋ ಅದಕ್ಕೆ ಪುಷ್ಟಿ ನೀಡುವ ರೀತಿಯಲ್ಲಿ ಯಾರು ಇವರೆಲ್ಲರೂ, ಯಾವಾಗ ಬಂದಿದ್ದಾರೆ, SIT ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾ ಇದೆಯಾ ಇದನ್ನು ಹೇಗೆ ಅಂತ? ಹೌದು ರಮಾಕಾಂತ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಅನೇಕ ಕ್ಷಿಪ್ರ ಬೆಳವಣಿಗೆಗಳು ನಡೆದಿದೆ. ಒಂದು ಪ್ರಣವ್ ಮೊಹಂತಿ ಅವರು ಕೂಡ ಬೆಳ್ತಂಗಡಿ SIT ಕಚೇರಿಯಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಕೂಡ ಮಾಡಿದ್ರು. ಇದರ ಜೊತೆಗೆ ಈಗ ಅನಾಮಿಕಾ ದೂರುದಾರನ ಪರವಾಗಿ ಮತ್ತೆ 6 ಜನ ಮುನ್ನೆಲೆಗೆ ಬಂದಿದ್ದಾರೆ. ಅಂದ್ರೆ ಇವರು ಸ್ಥಳೀಯರು ಅಂತ ಹೇಳಲಾಗ್ತಾ ಇದೆ. ಆದರೆ SIT ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿಲ್ಲ. ಮತ್ತು ಇವರ ಬೇಡಿಕೆಯನ್ನ SIT ಸ್ವೀಕಾರ ಮಾಡುತ್ತೋ ಅದು ಕೂಡ ಇನ್ನು ಗೊಂದಲದಲ್ಲೇ ಇದೆ. ಇದರ ನಡುವೆ ಇದೀಗ ಇವತ್ತಿನ ಉತ್ಖನನ ಕಾರ್ಯದಲ್ಲೂ ಕೂಡ ಒಂದು ದೊಡ್ಡ ಟ್ವಿಸ್ಟ್. ಇವತ್ತು 13ನೇ ಜಾಗದಲ್ಲಿ ಉತ್ಖನನ ಪ್ರಕ್ರಿಯೆ ನಡೀಬೇಕಾಗಿತ್ತು. ಆದರೆ ಅದರ ಬದಲಾಗಿ ಈಗ 14ನೇ ಪಾಯಿಂಟ್ ನಲ್ಲಿ ಉತ್ಖನನ ನಡೀತಾ ಇದೆ. ಅಂದ್ರೆ ಕಾಡಿನ ಒಳಭಾಗದಲ್ಲಿ ಮೊನ್ನೆ ಏನು ಇಲ್ಲಿ 11ನೇ ಪಾಯಿಂಟ್ಗೆ ಬಂದು ಅನಾಮಿಕ ದೂರುದಾರ ಉತ್ಖನನ ಮಾಡಬೇಕಾಗಿತ್ತು, ಅಲ್ಲೊಂದು ಟ್ವಿಸ್ಟ್ ಎದುರಾಗಿತ್ತು. ಅಂದ್ರೆ ಅಂದ ಬಳಿಕ ಆತ ಅಧಿಕಾರಿಗಳ ಬಳಿ ಹೇಳ್ತಾನೆ, ನಾನು ಇಲ್ಲಿ ಉತ್ಖನನ ಮಾಡೋದು ಬೇಡ, ನಾವು ಕಾಡಿನ ಮಧ್ಯಭಾಗದಲ್ಲಿ ಹೋಗ್ತೀವಿ ಅನ್ನುವಂಥ ರೀತಿಯಲ್ಲಿ. ಹಾಗಾಗಿ ಅಧಿಕಾರಿಗಳನ್ನ ಆತ ಕಾಡಿನ ಮಧ್ಯಭಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಹೋದಂತ ಸಂದರ್ಭ ಅಲ್ಲಿ ಉತ್ಖನನ ಇನ್ನೇನು ಮಾಡಬೇಕು ಅಂತ ಹೇಳುವಾಗ ಆತ ತೋರಿಸಿದ ಜಾಗದ ಸಮೀಪದಲ್ಲೇ ಮತ್ತೊಂದು ಮಾನವ ಅಸ್ಥಿ ಪಂಜರ ಪತ್ತೆಯಾಗಿತ್ತು. ಹಾಗಾಗಿ ಇಡೀ ಪ್ರಕರಣ ಇವತ್ತು ಡೈವರ್ಟ್ ಆಗಿತ್ತು. ಆತ ತೋರಿಸುವಂತ ಜಾಗವನ್ನ ಉತ್ಖನನ ಮಾಡಲಾಗಿರ್ಲಿಲ್ಲ ಅವತ್ತು. ಹಾಗಾಗಿ ಆ ಅಸ್ಥಿ ಪಂಜರ ಏನು ಲಭಿಸಿತ್ತು ಅದರ ಮಹಜರು ಪ್ರಕ್ರಿಯೆಗಳಿಗೆ ಬಹಳ ಸಮಯ ಸಿಕ್ಕಿತು. ಈ ಕಾರಣದಿಂದಾಗಿ ಇವತ್ತು ಆ ಜಾಗಕ್ಕೆ ಅನಾಮಿಕಾ ದೂರುದಾರ ಮತ್ತೆ ಅವ್ರನ್ನ ಕರ್ಕೊಂಡು ಹೋಗಿದ್ದಾನೆ. ಎಲ್ಲ ಅಂದುಕೊಂಡ ರೀತಿಯಲ್ಲಿ ನಡೀತಾ ಇದ್ರೆ ಇವತ್ತು 13ನೇ ಪಾಯಿಂಟ್ ನಲ್ಲಿ ಉತ್ಖನನ ಆಗಿ ಅಲ್ಲಿ ಏನಾದರೂ ಉತ್ತರ ಸಿಗಬೇಕಾಗಿತ್ತು. ಅಲ್ಲಿ ಬೇಕಾದಂತ ಎಲ್ಲ ತಯಾರಿಗಳನ್ನ ಮಾಡಲಾಗಿತ್ತು. ಭದ್ರತೆಯಿಂದ ಹಿಡಿದು ಬ್ಯಾರಿಕೇಡ್ಗಳನ್ನ ಹಾಕಿ ರಸ್ತೆ ಸಂಚಾರಕ್ಕೂ ಕೂಡ ತಡೆಯನ್ನ ಮಾಡಲಾಗಿತ್ತು. ಆದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ, ಅಂದ್ರೆ ಇವರು ಈ ಭಾಗಕ್ಕೆ ಬರುವಂತ ಸಂದರ್ಭದಲ್ಲಿ, ಈ ಗ್ರಾಮಕ್ಕೆ ಎಂಟ್ರಿ ಆಗುವಂತ ಸಂದರ್ಭದಲ್ಲಿ ಆ ನಿರ್ಧಾರ ಬದಲಾಗಿದೆ. ಅವರು ಮತ್ತೆ ಮೊನ್ನೆ ಕಾಡಿನ ಮೇಲ್ಭಾಗ, ಅಂದ್ರೆ ಬಂಗ್ಲಗುಡ್ಡೆ ಕಾಡು ಏನಿದೆ ಅದರ ಮೇಲ್ಭಾಗಕ್ಕೆ ಹೋಗಿದ್ದಾರೆ. ಮತ್ತೊಂದು ಅಚ್ಚರಿಯ ಬೆಳವಣಿಗೆಯನ್ನ ಗಮನಿಸಬಹುದು ರಮಕಾಂತ್. ಮತ್ತೆ ಅದೇ ಉಪ್ಪಿನ ಮೂಟೆ ಇವತ್ತು ಕೂಡ ಕಾಣಿಸ್ತಾ ಇದೆ. ಯಾಕಂದ್ರೆ ಮೊನ್ನೆ ಅಸ್ಥಿ ಪಂಜರ ಸಿಕ್ಕಂತ ಸಂದರ್ಭ ಇಲ್ಲಿಂದ ಮೂಟೆ ಉಪ್ಪು ಆ ಜಾಗಕ್ಕೆ ಹೋಗಿತ್ತು. ಯಾಕಂದ್ರೆ ಅದು ರೀಸೆಂಟ್ ಆಗಿ ಕೊಳೆತು ಹೋಗಿದ್ದಂತಹ ಅಸ್ಥಿ ಪಂಜರ. ಹಾಗಾಗಿ ಅದನ್ನ ಪ್ರಿಸರ್ವ್ ಮಾಡುವ ರೀತಿಯಲ್ಲಿ ಉಪ್ಪನ್ನ ತೆಗೆದುಕೊಂಡು ಹೋಗಿದ್ರು. ಸೊ ಇವತ್ತು ಕೂಡ ಅಂಥದ್ದೇ ಏನಾದರೂ ಘಟನೆಗಳು ಮರುಕಳಿಸಬಹುದು. ಆತ ತೋರಿಸುವ ಜಾಗವಲ್ಲದೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಸ್ಥಿ ಪಂಜರ, ಕೊಳೆತ ದೇಹಗಳೇನಾದರೂ ಸಿಗುತ್ತಾ ಅನ್ನುವಂಥ ಕಾರಣದಿಂದಾಗಿ ಮುಂದಾಲೋಚನೆಯ ಕ್ರಮವಾಗಿ ಮತ್ತೆ ಉಪ್ಪನ್ನ ಕೂಡ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸದ್ಯ ಇಲ್ಲಿ ಯಾರೂ ಇಲ್ಲ. ಕಂದಾಯ ಅಧಿಕಾರಿಗಳಿಂದ ಹಿಡಿದು ಪುತ್ತೂರು AC ಸ್ಟೆಲಾ ವರ್ಗೀಸ್ ಅವರಿಂದ ಹಿಡಿದು ಫಾರೆನ್ಸಿಕ್ ಆಫೀಸರ್ಸು, ಸೀನ್ ಆಫ್ ಕ್ರೈಮ್ ಆಫೀಸರ್ಸು, SIT ಅನಾಮಿಕಾ ದೂರುದಾರ ಕಾಡಿನ ಮೇಲ್ಭಾಗಕ್ಕೆ ಹೋಗಿದ್ದಾರೆ. ನಿಗೂಢ ಕಾಡಿನ ಮೇಲ್ಭಾಗದಲ್ಲಿ ಆತ ಒಂದು ನಿಗೂಢವಾಗಿರುವಂಥ ಜಾಗವನ್ನ ಈಗ ಮತ್ತೆ ತೋರಿಸಿದ್ದಾನೆ. ಸೊ ಅಲ್ಲಿ ಈಗ ಉತ್ಖನನ ನಡೀತಾ ಇದೆ. ಸೊ ಅಲ್ಲೇನಾದರೂ ಮೂಳೆಗಳು ಸಿಗುತ್ತಾ, ಅವಶೇಷಗಳು ಸಿಗುತ್ತಾ ಅನ್ನುವಂಥ ನಿರೀಕ್ಷೆಗಳು ಕೂಡ ಇದೆ. ಇವತ್ತು ಪ್ರಣವ್ ಮೊಹಂತಿ ಅವರು
ಅವರು ಕೂಡ ಬೆಳ್ತಂಗಡಿಯ SIT ಕಚೇರಿಗೆ ಆಗಮಿಸಿದ್ದಾರೆ. ಅನುಚೇತ್ ಅವರು ಕೂಡ ಇಲ್ಲಿ ಬಂದು ಈಗ 13ನೇ ಸ್ಪಾಟ್ ಅನ್ನ ಪರಿಶೀಲನೆ ಮಾಡಿದ್ದಾರೆ. ಯಾಕಂದ್ರೆ ಅಲ್ಲಿ ಉತ್ಖನನ ಮಾಡೋದಕ್ಕೆ ಸಾಕಷ್ಟು ಚಾಲೆಂಜಸ್ ಇದೆ ಮತ್ತು ಅದು ಡೆವಲಪ್ಮೆಂಟ್ ಆಗಿರುವಂತಹ ಜಾಗ, ಕಾಡಿನ ಮಾದರಿಯಲ್ಲದು ಇಲ್ಲ. ಬೇರೆ ಎಲ್ಲ ಇಷ್ಟು ದಿನ ನಡೆದಂತ ಉತ್ಖನನಕ್ಕೂ ಅಲ್ಲಾಗುವಂತ ಉತ್ಖನನಕ್ಕೂ ಬಹಳ ಡಿಫರೆನ್ಸಸ್ ಇದೆ. ಯಾಕಂದ್ರೆ ಅದು ಡೆವಲಪ್ಮೆಂಟ್ ಆಗಿದೆ, ರಸ್ತೆ ಅಭಿವೃದ್ಧಿ ಆಗಿದೆ ಮತ್ತು ಆತ ಹೇಳಿರುವಂತ ಜಾಗದ ಸುತ್ತಮುತ್ತ ಟ್ರಾನ್ಸ್ಫಾರ್ಮರ್ ಇದೆ, ಲೈಟ್ ಕಂಬ ಇದೆ. ಹಾಗಾಗಿ ಅಲ್ಲಿ ಉತ್ಖನನ ಮಾಡಬೇಕು ಅಂದ್ರೆ ಬಹಳ ಚಾಲೆಂಜಸ್ ಕೂಡ ಇದೆ. ಸೊ ಅದರ ಬಗ್ಗೆ ಈಗ ಪರಿಶೀಲನೆ ನಡೀತಾ ಇದೆ. ಇದರ ಜೊತೆಗೆ ಇವತ್ತಿನ ಕಾರ್ಯಾಚರಣೆಯನ್ನು ಸ್ಟಾಪ್ ಮಾಡೋದು ಬೇಡ, ಆತ ಈಗಾಗಲೇ ಮಾರ್ಕ್ ಮಾಡಿರುವಂತಹ ಜಾಗಗಳ ಹೊರತಾಗಿ ಬೇರೆ ಜಾಗದಲ್ಲೂ ಕೂಡ ಈ ಕಾರ್ಯಾಚರಣೆ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಇವತ್ತು ಈ ಒಂದು ಕಾರ್ಯಾಚರಣೆ ಇವತ್ತು ನಿರ್ಣಾಯಕವಾಗಿರುವಂತಹ ದಿನ ಅಂತ ಲೆಕ್ಕ ಹಾಕೊಳ್ಳಲಾಗಿತ್ತು. ಯಾಕಂದ್ರೆ 13ನೇ ಪಾಯಿಂಟ್ ಬಳಿಕ ಒಂದು ಮಹತ್ವದವಾದ ನಿರ್ಧಾರಕ್ಕೆ SIT ಬರುತ್ತೆ. ಮುಂದಕ್ಕೆ ಕಾರ್ಯಾಚರಣೆಯನ್ನು ಮುಂದುವರಿಸಬೇಕು ಅಥವಾ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬರುತ್ತೆ ಅನ್ನುವಂಥ ನಿರೀಕ್ಷೆಗಳು ಇತ್ತು. ಅದು ಇವತ್ತು ಕೂಡ ಸುಳ್ಳಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಇದೆ. ಯಾಕಂದ್ರೆ ಇವತ್ತೊಂದು ಹೈ ವೋಲ್ಟೇಜ್ ಸಭೆ ಇದ್ದಂಥ ಕಾರಣದಿಂದಾಗಿ ಉತ್ಖನನ ಕೂಡ ಬಹಳ ಲೇಟ್ ಆಗಿದೆ. 11 ಗಂಟೆಗೆ ಸ್ಟಾರ್ಟ್ ಆಗಬೇಕಾಗಿದ್ದಂತಹ ಈ ಕಾರ್ಯಾಚರಣೆ 1 ಗಂಟೆಗೆ ಶುರುವಾಗಿರುವಂಥದ್ದು. ಹಾಗಾಗಿ ಇಲ್ಲಿ ಏನಾದರೂ ಮಹತ್ವವಾದಂತಹ ವಿಚಾರಗಳು ಸಿಕ್ಕಿದ್ರೆ ಇವತ್ತು ಇಡೀ ದಿನ ಅದಕ್ಕೆ ಮೀಸಲಿಡುವಂತ ಪರಿಸ್ಥಿತಿ ಇದೆ. ಮತ್ತು ಇದೊಂದು ನಿಗೂಢ ಕಾಡು ಮತ್ತು ಇಲ್ಲಿ ಮೊನ್ನೆ ರೀತಿಯಲ್ಲಿ ಬೇರೆ ಬೇರೆ ಅಸ್ಥಿಪಂಜರಗಳು ಏನಾದರೂ ಸಿಕ್ಕಿದ್ರು ಕೂಡ ಅದು ಕೂಡ SITಯ ಹೆಗಲಿಗೆ ಎರಡನೆಯ ದುರುದಾಹರಣ ವಿಚಾರ ಕೂಡ ಇದೆ. ಯಾಕಂದ್ರೆ ಮೊನ್ನೆ ಎರಡನೆಯ ದುರುದಾಹರಣ ಕಥೆ ಏನಾಗಿದೆ, ಅದು ಎಲ್ಲಿವರೆಗೂ ಬರ್ತಾ ಇದೆ ಆ ಒಂದು ವಿಚಾರ, ಅದಕ್ಕೆ ಸ್ಪೆಷಲ್ ಒಂದು ಟೀಮ್ ಅದಕ್ಕೆ ರಚನೆ ಆಗುತ್ತಾ ಅಥವಾ ಈ ಟೀಮ್ ಮೊದಲನೇ ದೂರುದಾರಣ ಎಲ್ಲ ಒಂದು ಆರೋಪಗಳನ್ನು ಪರಿಶೀಲಿಸಿದ ಬಳಿಕ ಎರಡನೇ ದೂರುದಾರಣ ವಿಚಾರವನ್ನು ಕೈಗೆತ್ತಿಕೊಳ್ಳುತ್ತಾ ಹೇಗೆ ಅಂತ? ರಮಕಾಂತ, ಎರಡನೇ ದೂರುದಾರನ ವಿಚಾರವಾಗಿ ಒಂದು ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ಯಾಕಂದ್ರೆ ಮೊನ್ನೆ ಅವರು ಬೆಳ್ತಂಗಡಿಯ SIT ಕಚೇರಿಗೆ ಹೋಗ್ತಾರೆ, ನನ್ನ ಹತ್ರ ಈ ಥರ ಒಂದು ದೂರ ಇದೆ, ಅದನ್ನು ಸ್ವೀಕಾರ ಮಾಡಿ ಅಂತ ಹೇಳಿದ ಸಂದರ್ಭ ಇದು ನಮ್ಗೆ ಬರೋದಿಲ್ಲ, ನೀವು ಮೊದಲು ಹೋಗಿ ಅಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡಿ ಅನ್ನುವಂಥ ರೀತಿಯ ಒಂದು ಮಾಹಿತಿಯನ್ನು SIT ಅಧಿಕಾರಿಗಳು ಕೊಟ್ಟಿದ್ರು. ಹಾಗಾಗಿ ಅವರು ಇಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಗೆ ಬಂದು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಬಂದು ದೂರನ್ನು ಕೂಡ ನೀಡಿದ್ರು. ಮೊನ್ನೆ ಆ ದೂರು ನೀಡಿದ ಬೆನ್ನಲ್ಲೇ ಇದೀಗ ಆ ಪ್ರಕರಣ ಏನಿದೆ ಅದು SITಗೆ ಈಗ ಹಸ್ತಾಂತರವಾಗಿರುವಂಥದ್ದು. ಇವರು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ನೀಡಿದಂತಹ ಒಂದು ಕೇಸ್ ಏನಿದೆ ಅದನ್ನ UDR ಆಗಿ ಮಾಡಿ ಅದನ್ನ ಈಗ SITಗೆ ಆ ಕೇಸ್ ಕೂಡ ಅವರ ಹೆಗಲಿಗೆ ಬಿದ್ದಿರುವಂಥದ್ದು. ಹಾಗಾಗಿ ಮುಂದಕ್ಕೆ ಆ ಕೇಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಉತ್ಖನನ ನಡೆಯುವಂಥ ಒಂದು ಚಾನ್ಸಸ್ ಇದೆ. ಆದರೆ ಈಗ ಇನಿಷಿಯಲ್ ಆಗಿ ಈತ ಏನೆಲ್ಲ ಜಾಗಗಳನ್ನು ತೋರಿಸಿದಾನೋ ಅದೆಲ್ಲವನ್ನ ಕೂಡ ಮುಗಿಸಿ ಮತ್ತು ಹೆಚ್ಚುವರಿ ಜಾಗಗಳನ್ನು ಕೂಡ ಉತ್ಖನನ ಮಾಡುವಂಥ ಸಾಧ್ಯತೆ ಇದೆ. ಯಾಕಂದರೆ ಈ ಕಾಡಿನಿಂದ ಒಮ್ಮೆ ಹೊರಗಡೆ ಬಂದರೆ ಮತ್ತೆ ಇಲ್ಲಿ ಒಳಗಡೆ ಹೋಗಿ ಕಾರ್ಯಾಚರಣೆ ಮಾಡೋದು, ಕಾಡಿಗೂ ಹಾನಿ, ಇಲ್ಲಿ ಸುತ್ತಮುತ್ತ ಓಡಾಡುವಂಥ ಜನರಿಗೂ ಕೂಡ ಒಂಥರ ಅದು ಅಡಚಣೆ ಆಗೋದೆ, ಅವರಿಗೆ ತೊಂದರೆ ಕೊಟ್ಟಂಗೆ ಆಗುತ್ತೆ. ಹಾಗಾಗಿ ಇಲ್ಲಿದ್ದು ಏನೆಲ್ಲ ಇದೆಯೋ, ಏನೆಲ್ಲ ಆರೋಪಗಳು ಇದೆಯೋ, ಏನೆಲ್ಲ ಜಾಗಗಳಿದೆಯೋ ಅದೆಲ್ಲವನ್ನ ಮುಗಿಸಿಕೊಂಡು ಆ ಬಳಿಕ 13 ಪಾಯಿಂಟ್ಗೆ ಹೋಗ್ತಾರೆ. ಅದಾದ ಬಳಿಕ ದೂರುದಾರ ಜಯಂತ್, ಎರಡನೇ ದೂರುದಾರ ಜಯಂತ್ ಏನು ಬಂದಿದ್ರು, ನನ್ನ ಹತ್ರನೂ ಕೂಡ ನೋಡಿದ್ದೀನಿ, ಅದು ಕೂಡ ಬಾಲಕಿಯ ಶವ ಅನ್ನುವಂಥ ರೀತಿಯಲ್ಲಿ ಏನು ಆರೋಪ ಮಾಡಿದ್ರು ಅದೀಗಾಗಲೇ SIT ಹೆಗಲಿಗೆ ಬಿದ್ದಿದೆ. ಆ ಪ್ರಕರಣವನ್ನ ಕೂಡ SIT ತನಿಖೆ ಮಾಡುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಅವರನ್ನು ವಿಚಾರಣೆಗೆ ಒಳಪಡಿಸಿ ಯಾವೆಲ್ಲ ಪ್ರಕ್ರಿಯೆಗಳು ಈ ದೂರುದಾರನ ವಿಚಾರದಲ್ಲಿ ನಡೆದಿತ್ತು, 2 ದಿನದ ವಿಚಾರಣೆ, ಆಮೇಲೆ ಜಾಗ ಮಾರ್ಕಿಂಗ್ ಮಾಡೋದು, ಬಳಿಕ ಉತ್ಖನನ ಮಾಡುವಂಥದ್ದು, ಅದೇ ಮಾದರಿಯಲ್ಲಿ ಎರಡನೇ ದೂರುದಾರ ಅಂದ್ರೆ ಜಯನ್ ಅವರ ವಿಚಾರದಲ್ಲೂ ಕೂಡ ಅದೇ ಆಗುತ್ತೆ. ಅವರನ್ನ ಕೂಡ ವಿಚಾರಣೆಗೆ ಒಳಪಡಿಸಿ ಅವರು ತೋರಿಸುವಂತಹ ಜಾಗಗಳನ್ನ ಮಾರ್ಕ್ ಮಾಡಿ ಅದಕ್ಕೆ ಯಾರಾದರೂ ಪ್ರತ್ಯಕ್ಷ ಜೀವಂತ ಸಾಕ್ಷಿಗಳಿದ್ರೆ ಅವರನ್ನ ಕರ್ಕೊಂಡು ಬಂದು ಅವರ ಸಮ್ಮುಖದಲ್ಲಿ ಆ ಉತ್ಖನನ ಕಾರ್ಯವನ್ನ ಮಾಡುವಂತ ಸಾಧ್ಯತೆ ಇದೆ. ಹಾಗಾಗಿ ಈ ಒಂದು ಕಾರ್ಯಾಚರಣೆ ಸದ್ಯಕ್ಕೆ ಸ್ಟಾಪ್ ಆಗುವಂತಹ